ನಮಸ್ಕಾರ. ಅತ್ಯಂತ ಮನವ್ಯಥಿತವಾಗುವ ಮತ್ತು ಮನಕೊಲ್ಲುಕುವ ಘಟನಾವಳಿ ಇವತ್ತು ಮಕರದ್ವಾರ ಏನು ನಮ್ಮ ದೇಶದ ಸಂಸದ ಇದೆ, ಪಾರ್ಲಿಮೆಂಟ್ ಇದೆ, ಅದರ ಮುಂದೆ ಆಗಿದೆ. ಮರ್ಡರ್ ಕೇಸನ್ನು ನಡೀತಾ ಇದ್ದ ವ್ಯಕ್ತಿ ಯಾರಿಗೆ ಕಳ್ಳತನದ ದುಡ್ಡನ್ನು ಮುಚ್ಚಿಟ್ಟಲಿಕ್ಕೆ ಕನ್ವಿಕ್ಟ್ ಆದ ವ್ಯಕ್ತಿ, ಮುಂಚೆ ಕಾಂಗ್ರೆಸ್ನಲ್ಲಿದ್ದ, ಈಗ ಪಪ್ಪು ಯಾದವ್ ಅಂತ. ಅವನು ಒಂದು ಸಾಧುವಿನ ವೇಷದಲ್ಲಿ ಚಪ್ಪಲ್ ಹಾಕ್ಕೊಂಡು ಕೈಯಲ್ಲಿಯೇ ರಾಮ ಮಂದಿರದ ಫೋಟೋವನ್ನು ಹಿಡ್ಕೊಂಡು ಕೂಡ್ತಾನೆ. ದಾನಪೇಟಿ ಥರ ಒಂದು ಡಬ್ಬಿಯನ್ನು ಮಾಡ್ತಾರೆ. ಅಲ್ಲಿ ರಾಮ ದರ್ಬಾರಿನ ಸೀನನ್ನು ಕ್ರಿಯೇಟ್ ಮಾಡಿ ಸಮಾಜವಾದಿ ಪಾರ್ಟಿ, ಇದು ಕಾಂಗ್ರೆಸ್, ಇದು ವಿಪಕ್ಷದವರು ಚಪ್ಪಲ್ಲು ಬೂಟನ್ನು ಹಾಕಿ ಆ ಫೋಟೋ ಎದುರುಗಡೆ ಇರುವ ದಾನ ಪಾತ್ರದಲ್ಲಿ ದುಡ್ಡನ್ನು ಹಾಕುವ ಸೀನ್ ಮಾಡ್ತಾರೆ. ಆವಾಗ ಅದು ದುಡ್ಡನ್ನು ಕಸ್ಕೊಂಡು ಪಪ್ಪು ಯಾದವ್ ತನ್ನ ಪಾಕೆಟ್ನಲ್ಲಿ ಹಾಕ್ತಾರೆ. ಈ ಥರದ ಒಂದು ಕೀಳಮಟ್ಟದಂತಂದರೆ ಹಿಂದೂ ಸಂಸ್ಕೃತಿಯ ಮೇಲೆ, ಸನಾತನ ಸಂಸ್ಕೃತಿಯ ಮೇಲೆ ಧಕ್ಕೆ ತರುವಂಥ ಒಂದು ಘಟನಾವಳಿ ಇವತ್ತು ಬೆಳಗ್ಗೆ ಸಂಸತ್ ಭವನ ಮುಂದೆ ನಡೆದಿದೆ. ನೋಡಿ, ದಾನಪೇಟಿ ಚೋರಿಯಲ್ಲಿ, ಚಂದಾ ಚೋರಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅಂಡರ್ದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಯಾವುದೇ ಸಾಧುಗಳು, ಸನ್ಯಾಸಿಗಳು, ಭಗವದ್ಧಾರಿಗಳು ಅದರಲ್ಲಿ ಇನ್ವಾಲ್ವ್ ಇಲ್ಲ. ಅಲ್ಲಿದ್ದುವ ಟಿನು ಯಾದವ್, ಅಂಕಿತ್ ಮತ್ತು ಮಿಶ್ರಾ ಅಂತ 8 ಏನು ಸ್ಟಾಫ್ ಇತ್ತಲ್ಲ, ಅವ್ರ ವಿರುದ್ಧ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾವೆ. ರಿಕವರಿ ಆಗಿದೆ, FIR ಆಗಿದೆ, ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಇದೆ. SIT ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಒಂದು ಮಾತು ಹೇಳ್ತೇನೆ, ವಿದ್ಯಾರ್ಥಿ ಪರಿಷತ್ತವರು ಕೂಡ ನಮ್ಮ ಪ್ರಧಾನಿ ಮಂತ್ರಿಗಳ ಮೇಲೆ ಇಷ್ಟೆಲ್ಲ ಆರೋಪ ಮಾಡಿದರೂ ಕೂಡ ಯಾವುದೇ ಥರದ ಪ್ರತಿಭಟನೆ ಮಾಡಿಲ್ಲ. ಆದರೆ ಸಾಧು ಸಂತರ ವೇಷದಲ್ಲಿ ಹೀಗೇನಾದರೂ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಗೆ, ನಮ್ಮ ಏನು ಆಸ್ಥಾ ಇದೆ, ನಮ್ಮ ಏನು ಭಾವನೆಗಳಿದೆ, ಈ ಥರ ಧಕ್ಕೆ ತರುವ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾವಲ್ಲ, ಅದಕ್ಕೆ ಭಾರತದ ಜನರೇ ಇದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ತಾರೆ. ನಂಗೆ ಅನ್ನಿಸ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳ್ ಇದರ ವಿರುದ್ಧ ಸಾಕಷ್ಟು ಮುಂದಾಳತ್ವವನ್ನು ತಗೊಂಡು ಇದರ ವಿರುದ್ಧ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ, ಸಮಾಜವಾದಿ ಪಾರ್ಟಿಯ ವಿರುದ್ಧ, ವಿರೋಧಿ ಪಕ್ಷಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಒಂದು ತಕ್ಕ ಉತ್ತರ ಭಾರತದ ಸನಾತನ ಸಂಸ್ಕೃತಿಗೆ, ಭಾರತದ ಸನಾತನ ಧರ್ಮಕ್ಕೆ ನಂಬಿಕೆ ಇಟ್ಟವರ ಮೇಲೆ ಮಾಡ್ತದೆ ಅಂತ ಈ ವಿಡಿಯೋ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ.